2016ರಲ್ಲಿ ವಿಟಿಯು ಫೆಸ್ಟ್ ಕಲ್ಚರಲ್ ಇವೆಂಟ್ಸ್ ವಿಟಿಯು ಸ್ಪೋರ್ಟ್ಸ್ ಅನ್ಕೊಂಡು ತುಂಬಾ ಡೀಸೆಂಟ್ ಆಗಿದ್ದ ಜೆಎನ್ಎನ್ಸಿಸಿ ಕೇವಲ 4 ವರ್ಷಗಳಲ್ಲಿ ತುಂಬಾ ಬದಲಾವಣೆಗಳಾಯಿತು. ಕಾಲೇಜ್ನಲ್ಲಿ ರೌಡಿಸಮ್, ಡ್ರ್ಯಾಗ್ ರೇಸ್, ಡ್ರಗ್ ಡೀಲಿಂಗ್ ನಂತ ಅಕ್ರಮಗಳು ಯಥೇಚ್ಛವಾಗಿ ನಡೀತಾ ಇತ್ತು. ಈ ಎಲ್ಲ ಅಕ್ರಮಗಳ ಹಿಂದೆ ಇದ್ದಿದ್ದು ಒಂದೇ ಆರ್ಭಟ. ಫಾರ್ ಎವ್ರಿ ಸಿನ್ಸ್ ಇನ್ ಜೆಎನ್ಎನ್ಸಿಸಿ there is only one signature. That's legend. ಇವರಿಬ್ರು ಅಕ್ಕ ತಂಗಿ, ಅಕ್ಕ ತನಿಷಾ, ತಂಗಿ ಮನಿಷಾ. ಇವ್ರ ಬಗ್ಗೆ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇವ್ರ ಪೇರೆಂಟ್ಸ್ ನ ಗುಲಾಬಿ ಗಿಡ ಅನ್ಕೊಂಡ್ರೆ ಇದು ಹೂವು, ಇದು ಮುಳ್ಳು. ಧನುಷ್ ತುಂಬಾ ಒಳ್ಳೆ ಹುಡುಗ. ನಿಂಬೆ ಹಣ್ಣಿನಂತ ಹುಡುಗಿ ಬಂದ್ಲು ನೋಡು ಓ ಬಾಲು. ಯಾಕೆ ಹೆಂಗಿದೆ ಮೈಗೆ? ಬಿಸ್ಲಲ್ಲ ಸಖತ್ ಹಾಟ್ ಆಗಿದೆ ಮಗ. ನಮ್ಮಪ್ಪ ಪೊಲೀಸು ಗೊತ್ತಾ? ಚಿನ್ನ ನಿಂಗೆ ನಮ್ಮ ಬಗ್ಗೆ ಇಂಟ್ರಡಕ್ಷನ್ಸ್ ಕೊಡ್ತೀನಿ ಬಾಯ್ಲೆ. ಇವನು ಸಚಿನ್, ಸನ್ ಆಫ್ SP. ಇವನು ಅಭಿಷೇಕ್ ಪೂವಯ್ಯ ಗ್ರೂಪ್ ಆಫ್ ಕಂಪ್ನಿ ಓನರ್ ಮೊಮ್ಮಗ. ಇನ್ನು ಇವನು ಅನ್ವರ್, ಪಕ್ಕಾ ಖಜೂರು. ಇವನು ಯಾವಾಗ ಏನು ಮಾಡ್ತಾನೆ ಅಂತ ಇವನಿಗೆ ಗೊತ್ತಿರಲ್ಲ. ಇನ್ನೊಬ್ಬ ನನ್ನ ಬಾಮ ಇದ್ದ, XMLA ಮಗ. ಅದೆಲ್ಲ ಆಗ್ಬಿಟ್ರೆ ನಾನೇನ್ ಮಾಡ್ಬೇಕು? ಹೆದರ್ಕೋಬೇಕಾ? ಹೇಗೆ ಎದುರಿಸ್ಬೇಕು ಅಂತ ನಮ್ಗೆ ಗೊತ್ತು. ಕ್ರೈಮ್ ಮೊದ್ಲ, ಕೇಸ್ ಮೊದ್ಲ? ಬಾರೆ ಇವ್ರ ಜೊತೆ ಏನಕ್ಕೆ ಜಗಳ ಆಡ್ಬೇಕು? ಡು ಯು ನೋ ಮೀ? ಆಕ್ಚುಲಿ ನಾನು ನಿಮ್ದೇ ಕಾಲೇಜ್ ಕಣ್ರಿ. ಹೌದಾ? ಕಾಲೇಜಲ್ಲಿ ನೋಡೇ ಇಲ್ಲ. ಹಂಗೆಲ್ಲ ನಾನು ಕ್ಯಾಂಪಸ್ ಅಲ್ಲಿ ಕಾಣಿಸ್ಕೊಳಲ್ಲ, ಯಾವಾಗ್ಲೂ ಕ್ಲಾಸಲ್ಲೇ ಓ, ನೀನ್ ಬುಕ್ ತಿನ್ನೋನಾ? ಹಾ, ಹಂಗೇನಿಲ್ರಿ. ಸರಿ, ನಾ ಹೊರಟೆ, ಬಾಯ್. ರೀ ನಿಂತ್ಕೊಳ್ರಿ. ಏನು? ಆಕ್ಚುಲಿ ಅದು ಯಾವುದು? ಆಕ್ಚುಲಿ ನೀವಂದ್ರೆ ತುಂಬಾ ಇಷ್ಟ ಕಣ್ರಿ ನಂಗೆ. ಇದಪ್ಪ ವರ್ಷ ಏನ್ ಜೋಕಾ? ಅಯ್ಯೋ ಇಲ್ಲಪ್ಪ, ನನ್ ಮೇಲೆ ಆಣೆ. ಸರಿ, ಸಿಗರೇಟ್ ಹೊಡಿತ್ಯಾ? ನಾನಾ? ಇಲ್ಲಪ್ಪ. ಎಣ್ಣೆ? ನಮ್ಮಮ್ಮ ಡೈಲಿ ಹಾಕ್ತಾರೆ. ಥೋ, ನಿಮ್ಮ ಅಜ್ಜಿ ಆಂಡ್ರಾಯ್ಡಿ ತಲೆಗೆ ಹಾಕದಲ್ವೋ? ಕುಡಿತ್ಯಾ? ಅಯ್ಯೋ ಶಾಂತಂ ಪಾಪಮ್ಮ, ಇವೆಲ್ಲ ಯಾವ್ದು ಮಾಡಲ್ಲ ಕಣ್ರಿ, ನಾನು ನೀವು ನಂಬೋದು. ಥೋ, ನಿನ್ನಂತ ಗಾಂಧಿಗಳನ್ನ ಇಟ್ಕೊಂಡು ಏನ್ ಫ್ರೀಡಮ್ ಫೈಟ್ ಮಾಡಕ್ ಹೋಗ್ಬೇಕಾ? ಅಂದ್ರೆ ನಿಮ್ಗೆ ಇವೆಲ್ಲ ಮಾಡೋ ಹುಡುಗ ಬೇಕಾ? ಎಕ್ಸಾಕ್ಟ್ಲಿ ಬೇಬಿ. ರೀ ನಾ ಇದೆಲ್ಲ ಕಲ್ತ್ರೆ ನೀನು ಒಪ್ಕೋತೀರ ತಾನೆ? ನೋಡೋಣ, ಫಸ್ಟ್ ಕಲ್ತ್ಕೊಂಬಾ, ಬಾಯ್. ರೀ ರೀ ಮಮ್ಮ ದಮ್ ಕೊಡೋ. ಓಯ್ ಲೆಜೆಂಡ್. ಇತ್ತೀಚೆಗೆ ಹುಡುಗಿರು ನಮ್ಮನ್ನ ಕರೆಯಂಗಾಗ್ಬಿಟ್ರಪ್ಪ. ಏನೇ ನಿಂದು? ನಿಮ್ಮ ಹೆಸರೇನ್ರಿ? ಅದ್ಯಾಕೋ? ಆಕ್ಚುಲಿ ನೀವು ಫಸ್ಟ್ ಸೈಟಲ್ಲೇ ತುಂಬಾ ಇಷ್ಟ ಆಗ್ಬಿಟ್ರಿ. ನೋಡಮ್ಮ, ಈ ಲವ್ ಡವ್ ಮಾಡೋ ಕ್ಯಾರೆಕ್ಟರ್ ನಂದಲ್ಲ. ಇದು ಪಕ್ಕಾ ಲೋಕಲ್ ರೌಡಿ ಮೆಟೀರಿಯಲ್ಲು. ದೂರ ಇದ್ಬಿಡು. ನಂಗೆ ನಿಮ್ಮ ಗಡ್ಡ ತುಂಬಾ ಇಷ್ಟ ಆಯ್ತು. ಏನೋ ಹುಡುಗಿ ಅಂತ ಸಲಿಗೆ ಕೊಟ್ರೆ ನಂಬಿಡಕ್ಕೆ ಬರೋ ಥರ ಇದೆ. ಹೋಯ್ತಾ ಇರು. ಲೆಜೆಂಡ್, ನಂಗೆ ನಿನ್ನ ಮೇಲೆ ಲವ್ ಆಗಿದೆ. ಮೂಡ್ ಚೇಂಜ್ ಆಗಕ್ಕಿಂತ ಮುಂಚೆ ಕಳ್ಸ್ಕೊತಾ ಇರೋ. ಮೊನ್ನೆ ಏನೋ ಹೇಳಿದ್ದಲ್ಲ, ಇವಾಗ ಹೇಳು. ಏನು ಹೇಳಿಲ್ವಲ್ಲ? ಏನೋ ಲವ್ ಆಗಿದೆ ಅದು ಇದು ಅಂದಂಗಿತ್ತು. ಹಾ, ಆಗಿದೆ. ಅದ್ ಸರಿ, ನನ್ನಲ್ಲಿ ಏನಿದೆ ಅಂತ ನಿಂಗೆ ಇಷ್ಟ ಆಗಿದೆ? ಯಾಕ್ರಿ ನಿಮ್ಗೆ ನಿಮ್ಮಲ್ಲಿ ಡೌಟಾ? ಡೌಟ್ ಅಂತ ಏನೂ ಇಲ್ಲ, ನಾವು ಯಾರಿಗೂ ಕಮ್ಮಿ ಇಲ್ಲ.
2 ದಿವಸದಿಂದ ನಾನು ಯೋಚನೆ ಮಾಡಿದೆ, ನೀನು ನಾಟ್ ಬ್ಯಾಡ್ ಫಿಗರ್. ಲವ್ ಆಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿದೆ. ನನಗೇನೋ ನೀನು ಓಕೆ, ಆದರೆ ನೀನು ನಾನು ಹೇಳೋ ಕಂಡೀಷನ್ಸ್ಗೆ ಒಪ್ಕೋಬೇಕು. ಏನು ಕಂಡೀಷನ್ನು? ಒಂದು, ನೀನು ಡ್ರಗ್ ಡೀಲಿಂಗ್ ಬಿಡಬೇಕು. ಸೆಕೆಂಡ್, ನಿನ್ನ ಡಬ್ಬ ಗ್ಯಾಂಗ್ ಬಿಡಬೇಕು. ಥರ್ಡ್, ನೀನು ನನ್ನ ಮದುವೆ ಆಗೋ ಥರ ಲೈಫಲ್ಲಿ ಸೆಟಲ್ ಆಗಬೇಕು. ನೀನೇನು ಲವ್ ಮಾಡ್ತಿದ್ಯಾ ಅಥವಾ LIC ಪಾಲಿಸಿ ಮಾಡಿಸ್ತಿದ್ಯಾ? ಅಷ್ಟೆಲ್ಲ ಸೀನ್ ಇಲ್ಲಮ್ಮ, ಸುಮ್ಮನೆ ಹೋಯ್ತಾ ಈ ಇರೋ. ರಾತ್ರಿ ಕನ್ಸಲ್ಲಿ ಬರ್ತೀನಿ. ನಾವು ಮಲ್ಗಲ್ಲ. ಹಾಯ್ ಹಾಯ್. ರೀ ತನಿಷಾ ಅವ್ರೆ, ನೀವು ಹೇಳಿದ ಎಲ್ಲ ಹ್ಯಾಬಿಟ್ಟು ಕಲ್ತಿದ್ದೀನಿ ಕಣ್ರಿ. ನಾನ್ ನಂಬಲ್ಲ, ಬೈ ದ ವೇ ನೈಸ್ ಸೆನ್ಸ್ ಆಫ್ ಹ್ಯೂಮರ್. ಓಕೆ ರೀ ನಿಜವಾಗ್ಲೂ ಕಲ್ತಿದ್ದೀನಿ ಕಣ್ರಿ. ಆಯ್ತು, ಏನ್ ಕಲ್ತಿದ್ಯಪ್ಪ? ಸಿಗರೇಟ್ ಸೇರ್ತೀನಿ, ಎಣ್ಣೆ ಹೊಡಿತೀನಿ. ಆ ಡ್ರಗ್ಸ್ ಸಿಗ್ಲಲ್ಲ ಕಣ್ರಿ, ತುಂಬಾ ಕಡೆ ಹುಡ್ಕಾಡ್ದೆ. ಅದಾ, ಇರ್ಲಿ ಬಿಡು, ಸಿಗುತ್ತೆ. ನೀವು ಹೇಳಿದೆಲ್ಲ ಕಲ್ತಿದ್ದೀನಿ ಕಣ್ರಿ. ಇವಾಗಲಾದ್ರೂ ನಾನು ಓಕೆನಾ? ಓಕೆನೆ, ಬಟ್ ನೀವು ತುಂಬಾ ಚೇಂಜ್ ಆಗ್ಬೇಕು ಮಚ್ಚ. ನಿಮಗೋಸ್ಕರ ಏನ್ ಬೇಕಾದ್ರೆ ಮಾಡ್ತೀನಿ ಕಣ್ರಿ. ಅಯ್ಯೋ, ಹಣೆ ಬರಕ್ ಹೊಣೆ ಯಾರು? ಬಿಡು, ನೀನ್ ಜೀವನದಲ್ಲಿ ತುಂಬಾ ನೋಡ್ತೀಯ. ಬಾ, ರೀ ನಿಮ್ ಬ್ಯಾಗು. ನೀನ್ ಇದೆಯಲ್ಲ. ಹೆಣ್ಣು ಮಾಯೆ, ಗಂಡು ನಾಯಿ. ಮಚ್ಚಿ, ಕಾಲೇಜಲ್ಲಿ ಗಣಪತಿ ಕೂರಿಸ್ತಿದ್ದೀವಿ, ತೆಗಿ 100 ರೂಪಾಯಿ. ಅಣ್ಣ 100 ರೂಪಾಯಿ ಅಣ್ಣ? 100 ರೂಪಾಯಿ ಫಿಕ್ಸು, ಕೊಡಲೇಬೇಕು. ಅಲ್ಲೋ, ಏನ್ ಕೊಡ್ಲೇಬೇಕು ಅನ್ನೋದು ನಮ್ಮಿಷ್ಟ, ಕೊಡೋದು ಬಿಡೋದು. ಕೇಳ್ತಿರೋದು ಲೆಜೆಂಡ್ ಹುಡುಗರು. ನಾವು ಕೇಳಿದ್ರೆ ನೀನು ಕೊಡ್ಬೇಕು, ನಿಮ್ಮಪ್ಪನೂ ಕೊಡ್ಬೇಕು. ಓಯ್, ಮೈಂಡ್ ಯೋರ್ ಟಂಗ್. ನಂಗೆ ಮೊದ್ಲೇ ಇಂಗ್ಲಿಷ್ ಬರಲ್ಲ, ಇಂಗ್ಲಿಷಲ್ಲೆಲ್ಲ ಬೈದ್ರೆ ಸರಿಯಾಗಿ ತಿಂತೀಯ. ಓಯ್, ಏನ್ ಗೊಂಬೆ ತರ ನೋಡ್ತಿದ್ಯಾ? ಹೋಗಿ ಹೊಡಿಯೋ ಅವ್ರಿಗೆ. ನೀನು ನನಗ್ ಹೊಡಿತೀಯಾ? ಆ ಥರ ಕನ್ಸು ಕಾಣಕ್ ಹೋಗ್ಬೇಡ, ಕನ್ಸಲ್ಲೂ ಗುಮ್ತೀನಿ. ಏನೋ ರಸ್ತೆಲ್ಲ ಮಾತಾಡ್ತಿದ್ರು, ಸುಮ್ನೆ ನಿಂತಿದ್ಯಲ್ಲ, ನೀನು ಒಬ್ಬ ಗಂಡ್ಸ. ಮಚ್ಚಿ, ಒಂದು ಮಾತು ಹೇಳ್ತೀನಿ, ಬೇಜಾರಾಗ್ಬೇಡ. ಇವಳನ್ನ ಕಟ್ಕೊಳ್ಳೋ ಬದಲು ಹಾಳು ಬಾವಿಗೆ ಹೋಗಿ ಬಿದ್ದುಬಿಡು. ಓಯ್, ಏನು? ಓಯ್, ಏನ್ ಸೌಂಡು? ಕತ್ತರಿಸ್ಬಿಡ್ತೀನಿ. ನೋಡೋಕೆ ಒಳ್ಳೆ ಹುಡುಗಂತರ ಕಾಣಿಸ್ತೀಯ. ಏನಾದರೂ ಹೆಲ್ಪ್ ಬೇಕಿದ್ರೆ ನಮಗೆ ಕೇಳು, ಸರಿನಾ? ತೆಗಿ 100 ರೂಪಾಯಿ. ಚಲ್ಬಲ್ ಬರ್ಲಾ? ಕಳ್ಸ್ಕೊಳಲ್ಲಿ. ಮಚ್ಚ, ಬೆಳಗ್ಗೆ ಅದಕ್ಕೆ ಮೀಟ್ ಮಾಡಕ್ ಹೋಗಿದ್ದಲ್ಲ, ಏನಂದ್ಲು? ಕಾಲೇಜಿಗೆ ಬಂದಾಗಿಂದ ನಮ್ಮ ಅವನೇ ಹೋಗಿದೆ. ಅವ್ಳ ಬಗ್ಗೆ ಮಾತಾಡ್ಬೇಡ ಈಗ. ಅವಳ ಬಗ್ಗೆ ಎಣ್ಣೆ ಹೊಡಿತಾ ಮಾತಾಡ್ಬೇಡ. ಏ ಮಚ್ಚ, ಅದಕ್ಕೆ ಅನ್ಬೇಕು. ಅವಳ ಬಗ್ಗೆ ಇವಾಗ ಮಾತಾಡ್ಬೇಡ. ಯಾಕೋ ಮಾತಾಡ್ಬಾರ್ದು ನಾವು? ಯಾಕೆ ಮಾತಾಡ್ಬಾರ್ದು ನಾವು? ಕಾಲೇಜಲ್ಲಿ ಡ್ರಗ್ಸ್ ಸಪ್ಲೈ ಮಾಡೋದು ನಾನು, ಪೊಲೀಸ್ ಪ್ರೊಡಕ್ಷನ್ ಕೊಡ್ಸೋದು ಇವನು, ನಮ್ಮ ಶಿಷ್ಯ. ಪೊಲಿಟಿಕಲ್ ಪ್ರೆಷರ್ ಹ್ಯಾಂಡಲ್ ಮಾಡೋದು ನಮ್ಮ ಬಾಸು. ಮಕ್ಕಳ ಕೇಳ್ದ ದುಡ್ಡು ಏನೋ ಹಾಕಿದ್ಯಾ? ನೀನೇನ್ ಗಂಟಾ ಲೆಜೆಂಡ್. ಹೀಗೆ ಮಾತಾಡಂಗಾಗ್ಬಿಟ್ರಲ್ಲ ನೀವೆಲ್ಲ. ನಿನಗೂ ಮಾತಾಡ್ತೀನಿ, ಅವಳಿಗೂ ಮಾತಾಡ್ತೀನಿ. ಏನ ಎಲ್ಲ ಬರೀ ನೀವೇ ಮಾಡಿರೋದ? ನಾನ್ ನಿಮ್ಗೋಸ್ಕರ ಏನು ಮಾಡಿಲ್ವಾ? ತೆಗಿಯ ಕೈ. ಹಾಯ್. ಇವನೊಬ್ಬ ಬಂದಪ್ಪ ಬಿಟ್ನಾಶಿ. ಯಾರೇ ಅವನು? ಅವನೊಬ್ಬ ಅವತ್ತಿನ ನನ್ನಿಂದ ಬಿದ್ದಿ ಅನ್ಕೋಣ. ಹೌದಾ? ತುಂಬಾ ಇರಿಟೇಷನ್ ಆದ್ರೆ ಹೇಳು, ನಾನು ನೋಡ್ಕೋತೀನಿ. ಇರ್ಲಿ ಬಿಡು, ನಾನು ಮ್ಯಾನೇಜ್ ಮಾಡ್ಕೋತೀನಿ. ಹಾಯ್. ಹಾಯ್, ಮೀಟ್ ಮೈ ಬಾಯ್ ಫ್ರೆಂಡ್ ಮನೀಶ್. ರೀ, ನಿಮ್ಮನ್ನ ತುಂಬಾ ಒಳ್ಳೆಯವರು ಅನ್ಕೊಂಡಿದ್ನಲ್ರಿ, ನಿಮ್ಗೋಸ್ಕರ ಎಷ್ಟೆಲ್ಲ ಚೇಂಜ್ ಆದ್ನಲ್ರಿ. ಅಯ್ಯೋ, ನೀ ಚೇಂಜ್ ಆದ ಅಂತ ನಿನ್ನಂತ ಕೈಲಾಗ್ದಿರೋನೆಲ್ಲ ಬಾಯ್ ಫ್ರೆಂಡ್ ಮಾಡ್ಕೊಳಕ್ಕಾಗತ್ತಾ? ಇವತ್ತು ನಾನ್ ಕೈಲಾಗ್ಲಿದ್ದು, ನಾಳೆ ಇವನು, ನಾಡಿದ್ದು ಇನ್ನೊಬ್ಬ. ಇವ್ನಿದ್ದೆ. ಬಾ, ನಡಿ ಹೋಗೋಣ.
ಏಯ್ ನೀ ಬಾ. ಓಯ್ ಲೆಜೆಂಡ್, ಏನಿಲ್ಲಿ ಒಬ್ಬನೇ ಕೂತಿದ್ಯಾ? ನಿಮ್ಮ ಗ್ಯಾಂಗ್ ಎಲ್ಲಿ? ಯಾವ ಗ್ಯಾಂಗು? ಯಾರೂ ಇಲ್ಲ. ಯಾಕೋ ಏನಾಯ್ತು? ನಾನು ಏನೋ ಅನ್ಕೊಂಡಿದ್ದೆ, ಬಟ್ ನಾನು ಅನ್ಕೊಂಡಿದ್ದು ಯಾವುದು ನಿಜ ಅಲ್ಲ. ನನ್ಗೆ ಯಾರೂ ಇಲ್ಲ. ಹೇ, ಯಾಕೋ ಹಂಗೆ ಅನ್ಕೊಂತೀಯಾ? ನಿನಗೆ ನಾನು ಇದ್ದೀನಿ ಕಣೋ ಲೆಜೆಂಡ್. ಲೆಜೆಂಡ್ ಅಂತ ಕರಿಬೇಡ, ನಾನು ಲೆಜೆಂಡ್ ಆಗಿ ಉಳಿದಿಲ್ಲ. ನೀನು ಯಾರಿಗೇನಾದರೂ ಆಗಿರು, ನನಗೆ ಮಾತ್ರ ನೀನು ಲೆಜೆಂಡ್. ಅದು ಸರಿ, ನಿನ್ನ ನಿಜವಾದ ಹೆಸರೇನು? ಕೃಷ್ಣ ಉಳ್ಳಾಗಡ್ಡಿ. ಓ, ಮದ್ವೆ ಆದ್ಮೇಲೆ ನನ್ನ ಮನೀಷ ಉಳ್ಳಾಗಡ್ಡಿನ? ಲೆಜೆಂಡ್ ಹುಡುಗರು. ನೋಡೋಕೆ ಒಳ್ಳೆ ಹುಡುಗಂತರ ಕಾಣಿಸ್ತೀಯ. ಏನಾದರೂ ಹೆಲ್ಪ್ ಬೇಕಿದ್ರೆ ನಮಗೆ ಕೇಳು, ಸರಿನಾ? ಪ್ರತಿಯೊಂದು ಅಂತ್ಯ ಇನ್ನೊಂದು ಆರಂಭಕ್ಕೆ ಮೂಲ. ಪ್ರತಿಯೊಂದು ಆರಂಭ ಇನ್ನೊಂದು ಅಂತ್ಯಕ್ಕೆ ಆಹ್ವಾನ.